ಗ್ಯಾಲರಿಯನ್ನ ಸಿದ್ಧಪಡಿಸಿದಂತ ಶ್ರೀಯುತ ಮುನಿರಾಜುರವರು ಜಿಟಿ ಮುನಿರಾಜುರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಚಿರೂರವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಕರ್ನಾಟಕ ರಾಜ್ಯದ ಅದ್ಭುತ ಬಾಡಿ ಬಿಲ್ಡರ್ ಶ್ರೀಯುತ ಚಿರೂರವರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತಿಸೋಣ. ಈ ಒಂದು ಪಂದ್ಯಾವಳಿಗೆ ಅದ್ಭುತವಾದ ಗ್ಯಾಲರಿಯನ್ನ ಸಿದ್ಧಪಡಿಸಿದಂತ ಶ್ರೀಯುತ ಜಿಟಿ ಮುನಿರಾಜ್ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿದಂತಹ ಗಣ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ. ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ HMT ಕಾಲನಿ ಬಾಯ್ಸ್, ಎರಡು ಬಲಿಷ್ಠವಾದಂತಹ ತಂಡಗಳ ನಡುವೆ ದ್ವಿತೀಯ ಸೆಮಿಫೈನಲ್ ಪಂದ್ಯ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದಂತಹ ಅದ್ದೂರಿಯಾದ ಕಬಡ್ಡಿ ಪಂದ್ಯಾವಳಿ. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಸೆಮಿಫೈನಲ್ ಪಂದ್ಯ. ದ್ವಿತೀಯ ಸೆಮಿಫೈನಲ್ ಪಂದ್ಯ. ಲೈನ್ ಡ್ರಾನ್, ಗೇಮ್ ಆನ್. ಕಬಡ್ಡಿ ಈಗಾಗಲೇ ದ್ವಿತೀಯ ಸೆಮಿಫೈನಲ್ ಪಂದ್ಯ ಆರಂಭವಾಗಿದೆ. ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಜು, ದಯವಿಟ್ಟು ಅಂಕಣದ ಒಳಭಾಗದಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಂತಿರುವಂತಹ ಎಲ್ಲ ಪ್ರೇಕ್ಷಕರು ನೀವು ಗ್ಯಾಲರಿಗೆ ಹೋಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ದಯವಿಟ್ಟು ಸಹಕರಿಸಿ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಎರಡು ಬಲಿಷ್ಠವಾದಂತಹ ತಂಡಗಳ ನಡುವೆ. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಸ್ಥಳೀಯ ಮುಖಂಡರು, ನಗರಸಭಾ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮುದ್ದಪ್ಪಣ್ಣ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿ. ಓಹೋ, ಮಂಜು ಅವರಿಂದ ಅದ್ಭುತವಾದ ಡೈವಿಂಗ್ ಟ್ಯಾಕಲ್. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಬಾಲಾಂಜನೇಯ ವ್ಯಾಯಾಮ ಶಾಲೆ ಮತ್ತು ಮಾಜಿ ಕಬಡ್ಡಿ ಆಟಗಾರರಾದ ಶ್ರೀಯುತ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕೆಂಪರಾಜು, HMT ಕಾಲನಿ ಬಾಯ್ಸ್ ವರ್ಸಸ್ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ದ್ವಿತೀಯ ಸೆಮಿಫೈನಲ್ ಪಂದ್ಯ. ದಾಳಿಯ ವಿಭಾಗದಲ್ಲಿ HMT ಕಾಲನಿ ಬಾಯ್ಸ್ ತಂಡದ ಅರುಣ್ 7 ಆಟಗಾರರ ನಡುವೆ ನಿಧಾನಗತಿಯಲ್ಲಿ ತಮ್ಮ ಒಂದು ದಾಳಿಯನ್ನು ನಡೆಸಿದ್ರು. ಯಾವುದೇ ಅಂಕ ಇಲ್ಲ. ಥರ್ಡ್ ರೈಟ್ ಎಲ್ವಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ. ಮಧುರಾಜ್, ಮಧು ಅವರಿಂದ ದಾಳಿ ನಡೀತಾ ಇದೆ. 6 ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿರುವಂತಹ ಸಂದರ್ಭ.
ಕಾದು ನೋಡೋಣ ಆ ಒಂದು HMT ಕಾಲನಿ ಬಾಯ್ಸ್ ನ ಡಿಫೆನ್ಸ್ ವಿಭಾಗ ಯಾವ ರೀತಿಯಾದ ಕಾರ್ಯವನ್ನು ನಿರ್ವಹಿಸ್ತಾರೆ ಎಂದು. ಅದು ಅದ್ಭುತವಾದ ಆಂಕಲ್ ಹೋಲ್ಡ್ ಮಹೇಂದ್ರ ಅವರಿಂದ ಉತ್ತಮವಾದ ಒಂದು ಆಂಕಲ್ ಹೋಲ್ಡ್ ಬಂದಿದೆ. ಅದೇ ರೀತಿ ಸರಿಯಾದ ಸಮಯಕ್ಕೆ ಸಪೋರ್ಟ್ ಕೂಡ ಬಂದಿರೋದ್ರಿಂದ ಈ ಒಂದು ಟ್ಯಾಕಲ್ ಯಶಸ್ವಿಯಾಗಿದೆ. ಈ ಬಾರಿ ದಾಳಿಯ ವಿಭಾಗದಲ್ಲಿ ನಾಗರಾಜ್ ಅವರಿಂದ ದಾಳಿ ನಡೀತಾ ಇದೆ. ಅದು ಉತ್ತಮವಾದ ಹಿಡಿತ, ಅದ್ಭುತವಾದ ಒಂದು ಡಿಫೆನ್ಸ್ ಅನ್ನ ಹೊಂದಿರುವಂತಹ LV ಸ್ಪೋರ್ಟ್ಸ್ ಕ್ಲಬ್ ತಂಡ. LV ಸ್ಪೋರ್ಟ್ಸ್ ಕ್ಲಬ್ ಓಹೋ ಉತ್ತಮವಾದ ದಾಳಿಯ ಪ್ರದರ್ಶನ. ಸೂಪರ್ ರೈಡ್ ರಾಕೇಶ್ ಅವರಿಂದ ಅದ್ಭುತವಾದ ದಾಳಿಯೊಂದಿಗೆ 3 ಅಂಕದ ಸೇರ್ಪಡೆ ಆಗಿದೆ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. LV ಸ್ಪೋರ್ಟ್ಸ್ ಕ್ಲಬ್ 5, HMT ಕಾಲನಿ ಬಾಯ್ಸ್ 1 ಅಂಕದೊಂದಿಗೆ ದ್ವಿತೀಯ ಸೆಮಿಫೈನಲ್ ಪಂದ್ಯ. HMT ಕಾಲನಿ ಬಾಯ್ಸ್ ತಂಡದ ಅರುಣ್ ಯಾವುದೇ ಅಂಕ ಇಲ್ಲ, ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ದಾಳಿಯ ವಿಭಾಗದಲ್ಲಿ LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಧು ಸೂಪರ್ ಟಕಲ್ ಆನ್ ಆಗಿದೆ. 3 ಆಟಗಾರರ ನಡುವೆ ಕಾದು ನೋಡೋಣ. ಓಹೋ ಒಂದು ಚೈನ್ ಟ್ಯಾಕಲ್ಗೆ ಮುಂದಾದಂತಹ ಸಂದರ್ಭದಲ್ಲಿ ಮಧು ಅವರು ಒಂದು ಡಿಫೆನ್ಸ್ ಅನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿ 2 ಅಂಕವನ್ನ ಪಡ್ಕೊಂಡಿದ್ದಾರೆ. LV ಸ್ಪೋರ್ಟ್ಸ್ ಕ್ಲಬ್ ತಂಡ ಪಂದ್ಯದ ಆರಂಭದಲ್ಲಿ ಒಂದು ಉತ್ತಮವಾದ ಆರಂಭವನ್ನ ಕಂಡುಕೊಂಡಿದೆ. ದಾಳಿಯ ವಿಭಾಗದಲ್ಲಿ ಕಿರಣ್ ಉತ್ತಮವಾದ ಡ್ಯಾಶ್ ನೊಂದಿಗೆ 1+2 3 ಪಾಯಿಂಟ್ LV ಸ್ಪೋರ್ಟ್ಸ್ ಕ್ಲಬ್. LV ಸ್ಪೋರ್ಟ್ಸ್ ಕ್ಲಬ್ 10, HMT ಕಾಲನಿ ಬಾಯ್ಸ್ 1 ಅಂಕದೊಂದಿಗೆ ಈ ಒಂದು ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ಸಂಜು 7 ಆಟಗಾರರ ನಡುವೆ ಈ ಬಾರಿ ಒಂದು ಬೇಡವಾದ ಹಿಡಿತಕ್ಕೆ ಮುಂದಾದ್ರು. 2 ಅಂಕ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾದ ಕಬಡ್ಡಿ ಪಂದ್ಯಾವಳಿ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಬಿರ್ಲಾ ಸೂಪರ್ನ ಶ್ರೀಯುತ ಮಂಜುನಾಥ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಈ ಒಂದು ಪಂದ್ಯಾವಳಿಗೆ ಮಾರ್ಗದರ್ಶಕರು ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ HL ಶಾಮಣ್ಣಗೌಡ್ರವರ ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಅದ್ಭುತವಾದ ಒಂದು ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಅದ್ಭುತವಾದ ಕಬಡ್ಡಿ ಪಂದ್ಯಾವಳಿ. ನಮ್ಮ ಭಾರತೀಯ ದೇಶೀಯ ಕ್ರೀಡೆಯಾದ ಕಬಡ್ಡಿಯ ಒಂದು ರಸದೌತಣವನ್ನ ದೊಡ್ಡಬಳ್ಳಾಪುರದ ದುರ್ಗಾಪುರದ ಈ ಒಂದು ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಜಯಶಾಲಿಯಾಗಿ ಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಂಡ್ರೆ, ದ್ವಿತೀಯ ಸೆಮಿಫೈನಲ್ ಪಂದ್ಯ HMT ಕಾಲನಿ ಬಾಯ್ಸ್ ಮತ್ತು LV ಸ್ಪೋರ್ಟ್ಸ್ ಕ್ಲಬ್. ಈ 2 ತಂಡಗಳ ನಡುವೆ ಯಾವ ತಂಡ ವಿಜಯಶಾಲಿ ಆಗ್ತಾರೋ ಅವರು ಫೈನಲ್ ಹಂತಕ್ಕೆ ಅರ್ಹತೆಯನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಥರ್ಡ್ ರೈಡ್ ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ. LV ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕೇಶ್ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ
ಶ್ರೀಯುತ ವಿಜಯ್ ಅವರು, ಸಮಾಜ ಸೇವಕರು ಬಿಳೇಗೌಡ್, ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಶ್ರೀಯುತ ಪಿಳ್ಳೇಗೌಡರವರ ಪುತ್ರರಾಗಿರುವಂತಹ ಶ್ರೀಯುತ ವಿಜಯರವರು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಉತ್ತಮವಾದ ದಾಳಿಯ ಪ್ರದರ್ಶನ, 1 ಅಂಕ HMD ಕಾಲನಿ ಬಾಯ್ಸ್ ತಂಡಕ್ಕೆ. ಬಾರಿ ದಾಳಿಯ ವಿಭಾಗದಲ್ಲಿ LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಧು, ಉತ್ತಮವಾದ ಹಿಡಿತ, ಮಹೇಂದ್ರ ಅವರಿಂದ ಅದ್ಭುತವಾದ ಒಂದು ಟ್ಯಾಕಲ್. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ A ಹನುಮಂತಗೌಡರವರು ಈ ಒಂದು ಪಂದ್ಯಾವಳಿಯನ್ನ ವೀಕ್ಷಿಸ್ತಾ ಇದ್ದಾರೆ. ನಾಗರಾಜ್, ಕರ್ನಾಟಕ ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸಿದಂತಹ ಹೆಮ್ಮೆಯ ಪ್ರತಿಭೆ ನಾಗರಾಜ್ ಈ ಬಾರಿ 4 ಆಟಗಾರರ ನಡುವೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ಬಾರಿ ದಾಳಿಯಲ್ಲಿ HMD ಕಾಲನಿ ಬಾಯ್ಸ್ ತಂಡದ ಪ್ರಮುಖ ದಾಳಿಗಾರ ಕಿರಣ್. 13-5 LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. LV ಸ್ಪೋರ್ಟ್ಸ್ ಕ್ಲಬ್ 13, HMD ಕಾಲನಿ ಬಾಯ್ಸ್ 5. 8 ಅಂಕದ ಮುನ್ನಡೆಯಲ್ಲಿರುವಂತಹ LV ಸ್ಪೋರ್ಟ್ಸ್ ಕ್ಲಬ್ ತಂಡ ಪ್ರಥಮಾರ್ಧದ ಪ್ರಥಮ ಅಲ್ಪ ವಿರಾಮವನ್ನು ತೆಗೆದುಕೊಂಡಿದೆ. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ A ಮುನಿರಾಜು ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ದ್ವಿತೀಯ ಸೆಮಿಫೈನಲ್ ಪಂದ್ಯ HMD ಕಾಲನಿ ಬಾಯ್ಸ್ ವರ್ಸಸ್ LV ಸ್ಪೋರ್ಟ್ಸ್ ಕ್ಲಬ್. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಆಯಾ ತಂಡಗಳಿಗೆ. ನಿಮ್ಮ ಚಪ್ಪಾಳೆ ಮೂಲಕ ಕ್ರೀಡಾಪಟುಗಳಿಗೆ ಹುರಿದುಂಬಿಸಿದ್ರೆ ಪಂದ್ಯದಲ್ಲಿ ಮತ್ತಷ್ಟು ರೋಚಕತೆಯನ್ನು ಗಮನಿಸಬಹುದು. ಪ್ರೇಕ್ಷಕರು ಯಾಕೋ ಮೂಕ ವಿಸ್ಮಿತರಾಗಿ ಈ ಒಂದು ಪಂದ್ಯಾವಳಿಯ ವೀಕ್ಷಣೆಯಲ್ಲಿ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. LV ಸ್ಪೋರ್ಟ್ಸ್ ಕ್ಲಬ್ 13, ಉತ್ತಮವಾದ ಹಿಡಿತ, ಮಂಜು ಅವರಿಂದ ಅದ್ಭುತವಾದ ಒಂದು ಹಿಡಿತದೊಂದಿಗೆ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 1 ಅಂಕ. ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ ದಾಳಿಯಲ್ಲಿ ಕೆಂಪರಾಜ್. ಡಿಸೈಡ್ ರೈಟ್, 6 ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿದೆ. ಕಾದು ನೋಡೋಣ. ಕೆಂಪರಾಜ್ ಅವರು ತಮ್ಮ ಮೈಕ್ ಗುರು ನಿಮಿಷ.
ರೈಡರ್ ಔಟ್, ಒಂದು ಅಂಕ HMT ಕಾಲನಿ ಬಾಯ್ಸ್ ತಂಡಕ್ಕೆ. LV ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ HMT ಕಾಲನಿ ಬಾಯ್ಸ್, ಎರಡು ತಂಡಗಳ ನಡುವೆ ದ್ವಿತೀಯ ಸೆಮಿಫೈನಲ್ ಪಂದ್ಯ. ಈ ಒಂದು ಪಂದ್ಯಾವಳಿ ಯೂಟ್ಯೂಬ್ ಚಾನಲ್ ಆದ ವಾಯ್ ಸ್ಪೋರ್ಟ್ಸ್ ಮತ್ತು M9 ಸ್ಪೋರ್ಟ್ಸ್ ಚಾನಲ್ ನಲ್ಲೂ ಕೂಡ ನೇರ ಪ್ರಸಾರವಾಗ್ತಾ ಇದೆ. LV ಸ್ಪೋರ್ಟ್ಸ್ ಕ್ಲಬ್ 15, HMT ಕಾಲನಿ ಬಾಯ್ಸ್ 8. 15-8 ಇನ್ ಫೇವರ್ ಆಫ್ LV ಸ್ಪೋರ್ಟ್ಸ್ ಕ್ಲಬ್. 15-8. ಈ ಬಾರಿ ದಾಳಿಯ ವಿಭಾಗದಲ್ಲಿ LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ರಾಕೇಶ್ 7 ಆಟಗಾರರ ನಡುವೆ. ರೈಡರ್ ಸೆಲ್ಫ್ ಔಟ್, ತಮ್ಮ ವೇಗವನ್ನ ನಿಯಂತ್ರಿಸುವಲ್ಲಿ ವಿಫಲರಾಗಿ ಆ ಒಂದು ಲಾಬಿಯನ್ನ ಪ್ರವೇಶ ಮಾಡಿ 1 ಅಂಕ HMT ಕಾಲನಿ ಬಾಯ್ಸ್ ತಂಡಕ್ಕೆ. ಕಾದು ನೋಡೋಣ, ಸೂಪರ್ ಟೆಕಲ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನ ಹೊಂದಿದಂತ ಸಂದರ್ಭದಲ್ಲಿ ಏನಾದ್ರೂ ಟ್ಯಾಕಲ್ ಆದ್ರೆ ಆ ತಂಡಕ್ಕೆ 2 ಅಂಕ ಹೋಗ್ತಾ ಇತ್ತು. ಆದ್ರೆ ಯಾವುದೇ ಅವಕಾಶವನ್ನ ನೀಡಿಲ್ಲ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ, ಕರೋ ಯಾ ಮರೋ. ಅದ್ಭುತವಾದ ಹಿಡಿತ, ಸೂಪರ್ ಟ್ಯಾಕಲ್. 2 ಅಂಕದ ಸೇರ್ಪಡೆ ಆಗಿದೆ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಹದಿನೇಳು 9 LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಈ ಒಂದು ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ ದೊಡ್ಡಬಳ್ಳಾಪುರ ಮತ್ತು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಇವತ್ತು ದೊಡ್ಡಬಳ್ಳಾಪುರದ ಇತಿಹಾಸದಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ಈ ಒಂದು ಪಂದ್ಯಾವಳಿಯಲ್ಲಿ 43 ತಂಡಗಳು ಭಾಗವಹಿಸಿದ್ದವು. 43 ತಂಡಗಳ ಒಂದು ಹಣಾಹಣಿಯಲ್ಲಿ ಸೋಲಿಲ್ಲದ ಸರದಾರರು ಯಾರಾಗ್ತಾರೆ ಎನ್ನುವ ಒಂದು ಪ್ರಶ್ನೆ. LV ಸ್ಪೋರ್ಟ್ಸ್ ಕ್ಲಬ್ 17, HMT ಕಾಲನಿ ಬಾಯ್ಸ್ 9. 17-9 ಇನ್ ಫೇವರ್ ಆಫ್ LV ಸ್ಪೋರ್ಟ್ಸ್ ಕ್ಲಬ್. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ಈ ಒಂದು ಪಂದ್ಯಾವಳಿಯ ಆಯೋಜನೆಯಲ್ಲಿ ಶ್ರೀಯುತ ವಾಸುರವರು, ಶ್ರೀಯುತ ಹರೀಶ್ ನಾಯ್ಕ್ ರವರು, ಹಾಗೆ ಶ್ರೀಯುತ ಮನ್ನೂರವರು, ಹಾಗೆ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸಂಘಟಕರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾದ ಮ್ಯಾಟ್ ಮಾದರಿಯ ಕಬಡ್ಡಿ ಪಂದ್ಯಾವಳಿ. ಸಹಸ್ರಾರು ಸಂಖ್ಯೆಯ ಪ್ರೇಕ್ಷಕರು ಕೂಡ ಈಗಾಗಲೇ ಈ ಒಂದು ಪಂದ್ಯಾವಳಿಯನ್ನ ವೀಕ್ಷಿಸ್ತಾ ಇದ್ದಾರೆ. 4 ಆಟಗಾರರ ನಡುವೆ HMT ಕಾಲನಿ ಬಾಯ್ಸ್ ತಂಡದ ಅರುಣ್, ಒಂದು ಉತ್ತಮವಾದ ಹಿಡಿತ. LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಹಿಡಿತಗಾರ ಮಂಜು. ಥರ್ಡ್ ರೈಡ್, ಡೂ ಆರ್ ಡೈ. ನಾಡಪ್ರಭು ಕೆಂಪೇಗೌಡ ಅಧ್ಯಕ್ಷರು ಶ್ರೀಯುತ ಯೋಗಿರವರು ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮೂಲಕ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ನಾಡಪ್ರಭು ಕೆಂಪೇಗೌಡ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಯೋಗಿರವರಿಗೆ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ, ಸುಸ್ವಾಗತ. ಈಗಾಗಲೇ ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ, ಸುಸ್ವಾಗತ. ಶ್ರೀಯುತ ಸುಬ್ರಹ್ಮಣ್ಯ ಅವರು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. 18-10 LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿ, ಮಣ್ಣಿನಲ್ಲಿ ಹುಟ್ಟಿದಂತಹ ಈ ಒಂದು ಕಬಡ್ಡಿ ಕ್ರೀಡೆ ಇಂದು ಇಡೀ ವಿಶ್ವದಲ್ಲೇ ಅತ್ಯಂತ ಮುಂಚೂಣಿಯಾಗಿ ಸಾಗ್ತಾ ಇದೆ.
ಇದಕ್ಕೆ ಮೂಲ ಕಾರಣ ಪ್ರೋ ಕಬಡ್ಡಿ ಜೊತೆಯಲ್ಲಿ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನೇನು ಕೆಲವೇ ಕ್ಷಣದಲ್ಲಿ ಭಾರತ ದೇಶ ಕಂಡಂಥ ಅಪ್ರತಿಮ ಕಬಡ್ಡಿ ಆಟಗಾರರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಪ್ರೋ ಕಬಡ್ಡಿಯಲ್ಲಿ ತರಬೇತುದಾರರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಶ್ರೀಯುತ BC ರಮೇಶ್ ಸರ್ ಅವರು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಲಿದ್ದಾರೆ. LV ಸ್ಪೋರ್ಟ್ಸ್ ಕ್ಲಬ್ 18, HMD ಕಾಲನಿ ಬಾಯ್ಸ್ 11. 18-11 in favor of LV ಸ್ಪೋರ್ಟ್ಸ್ ಕ್ಲಬ್. 18-11 ದಾಳಿಯಲ್ಲಿ ನಾಗರಾಜ್. HMD Colony Boys versus LV Sports Club. First off, second time out, LV Sports Club. LV Sports Club 18, HMD Colony Boys 12. 18-12 in favor of LV Sports Club. Substitution 1 in 3 out. ಹದಿನೆಂಟು 12 ಪಂದ್ಯ ನಡೀತಾ ಇದೆ. LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ದಾಳಿಯ ವಿಭಾಗದಲ್ಲಿ ಸಾಗರ್. ಓಹೋ, ಉತ್ತಮವಾದ ಹಿಡಿತ ಮಹೇಂದ್ರ ಅವರಿಂದ, ಅದ್ಭುತವಾದ ಟ್ಯಾಕಲ್ ಅನ್ನು ಗಮನಿಸಬಹುದಾಗಿದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ LV ಸ್ಪೋರ್ಟ್ಸ್ ಕ್ಲಬ್ 18, HMD ಕಾಲನಿ ಬಾಯ್ಸ್ 13. ಹಾಫ್ ಟೈಮ್ ಸ್ಕೋರ್ 18-13 ಇನ್ ಫೇವರ್ ಆಫ್ LV ಸ್ಪೋರ್ಟ್ಸ್ ಕ್ಲಬ್. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ನಿಂತಿರುವಂತಹ ಪ್ರೇಕ್ಷಕರು, ವೇದಿಕೆಯಲ್ಲಿ ಕುಳಿತಿರುವಂತಹ ಪ್ರೇಕ್ಷಕರಿಗೆ ಪಂದ್ಯವನ್ನು ವೀಕ್ಷಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕರ್ನಾಟಕ ಹಾಗೂ ಭಾರತ ಕಂಡಂಥ ಅಪ್ರತಿಮ ಕಬಡ್ಡಿ ಆಟಗಾರರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ BC ರಮೇಶ್ ಸರ್ ಅವರು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಲಿದ್ದಾರೆ. ಹಲೋ, ಸ್ವಲ್ಪ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸ್ವಲ್ಪ ಆ ಕಡೆ ಹೋಗಿ. ಇಲ್ಲಿ ಯಾರು ನಿಂತಿರೋದ ಹುಡುಗರಿಗೆ ಅಲ್ಲಿ ಕುಣಿಸಿ ಅಲ್ಲಿ ಕೂತ್ಕೊಳ್ಳಕ್ ಹೇಳಿ. ಅವರು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕುಣಿಸ್ಬಿಡಿ, ಅಲ್ಲಿ ಕೂತ್ಕೊಂಡು ರಾಮಣ್ಣನವರು, ಮೋದಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಹಾಗೆ ಅಗ್ನಿಕುಲ ಕ್ಷತ್ರಿಯ ಸಂಘದ ಶ್ರೀಯುತ ಭೀಮಣ್ಣನವರು ಕೂಡ ಆಗಮಿಸ್ತಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದಾವೆ. HMD ಕಾಲನಿ ಬಾಯ್ಸ್ ವರ್ಸಸ್ LV ಸ್ಪೋರ್ಟ್ಸ್ ಕ್ಲಬ್. ಹಾಫ್ ಟೈಮ್ ಸ್ಕೋರ್ 18-13 ಇನ್ ಫೇವರ್ ಆಫ್ LV ಸ್ಪೋರ್ಟ್ಸ್ ಕ್ಲಬ್. 18-13 5 ಅಂಕದ ಮುನ್ನಡೆಯಲ್ಲಿರುವಂತಹ LV ಸ್ಪೋರ್ಟ್ಸ್ ಕ್ಲಬ್ ತಂಡ. ಕಾದು ನೋಡೋಣ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯಾದ ಪ್ರದರ್ಶನವನ್ನ ಎರಡು ತಂಡದ ಆಟಗಾರರು ನೀಡುತ್ತಾರೆ ಎಂದು. ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ಈಗಾಗಲೇ ಆಲ್ಔಟ್ ಅಂಕವನ್ನು ಕೂಡ ಪಡ್ಕೊಂಡಿದೆ HMD ಕಾಲನಿ ಬಾಯ್ಸ್. ಇದರೊಂದಿಗೆ ಸ್ಕೋರ್ 18 LV ಸ್ಪೋರ್ಟ್ಸ್ ಕ್ಲಬ್, 16 HMD ಕಾಲನಿ ಬಾಯ್ಸ್. 2 ಅಂಕದ ಮುನ್ನಡೆಯಲ್ಲಿ LV ಸ್ಪೋರ್ಟ್ಸ್ ಕ್ಲಬ್ ತಂಡ. ಪಂದ್ಯದ ಚಿತ್ರಣವೇನಾದರೂ ಅದಲು ಬದಲು ಆಗ್ಬೋದಾ ಎನ್ನುವ ಕಾತುರತೆ.
ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಕೆರೆಬಾಗಿಲು ಶ್ರೀಯುತ ರಾಮಣ್ಣನವರು ಸಮಾಜ ಸೇವಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಅಗ್ನಿಕುಲ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಭೀಮಣ್ಣನವರು ಕೂಡ ಆಗಮಿಸಿ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ನಾಡಪ್ರಭು ಕೆಂಪೇಗೌಡ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಯೋಗೇಶ್ ಗೌಡ್ರವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಯಾವುದೇ ಅಂಕ ಇಲ್ಲ, ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು. 18 LV ಸ್ಪೋರ್ಟ್ಸ್ ಕ್ಲಬ್, 16 HMD ಕಾಲನಿ ಬಾಯ್ಸ್. ದ್ವಿತೀಯ ಸೆಮಿಫೈನಲ್ ಪಂದ್ಯವು ಕೂಡ ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಕೂಡ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ರು, ಆದ್ರೆ ಈ 1 ಪಾಯಿಂಟ್ ಒಂದು ಬೋನಸ್ ಅಂಕ HMD ಕಾಲನಿ ಬಾಯ್ಸ್ ತಂಡಕ್ಕೆ, ಹಾಗೆ ಒಂದು ಟ್ಯಾಕಲ್ ಪಾಯಿಂಟ್ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಎರಡು ತಂಡಕ್ಕೂ ಕೂಡ ಒಂದೊಂದು ಅಂಕ. ಥರ್ಡ್ ರೈಡ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಸಂಜು 6 ಆಟಗಾರರ ನಡುವೆ ಅಂಕವನ್ನ ಪಡೆಯಲೇಬೇಕಾದ ಒತ್ತಡ. ಕಾದು ನೋಡೋಣ ಆ ಒಂದು ಡಿಫೆನ್ಸ್ ಭಾಗದಲ್ಲಿ ಸಂಜು ಅವರು ಅಂಕವನ್ನ ಪಡೆದುಕೊಳ್ತಾರೆ ಎಂದು. ಅದ್ಭುತವಾದ ಒಂದು ಕಿಕ್ನ ಮುಖೇನ ರೈಟ್ ಕವರ್ ನಲ್ಲಿದ್ದಂತಹ ಮಹೇಂದ್ರ ಅವರನ್ನ ಟಚ್ ಮಾಡುವಲ್ಲಿ ಒಂದು ಅಂಕ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. LV ಸ್ಪೋರ್ಟ್ಸ್ ಕ್ಲಬ್ 20, HMD ಕಾಲನಿ ಬಾಯ್ಸ್ 17. 20-17 ಇನ್ ಫೇವರ್ ಆಫ್ LV ಸ್ಪೋರ್ಟ್ಸ್ ಕ್ಲಬ್. ಮತ್ತೊಮ್ಮೆ ದಾಳಿಯ ವಿಭಾಗದಲ್ಲಿ HMD ಕಾಲನಿ ಬಾಯ್ಸ್ ತಂಡದ ಕಿರಣ್. ಯಾವುದೇ ಅಂಕ ಇಲ್ಲ. ದ್ವಿತೀಯಾರ್ಧದ ಪ್ರಥಮ ಅಲ್ಪ ವಿರಾಮವನ್ನು ತೆಗೆದುಕೊಂಡಿರುವಂತಹ HMD ಕಾಲನಿ ಬಾಯ್ಸ್ ತಂಡ. ಸಬ್ಸ್ಟಿಟ್ಯೂಷನ್ LV ಸ್ಪೋರ್ಟ್ಸ್ ಕ್ಲಬ್ 5 in 1 out. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಮಾರ್ಗದರ್ಶಕರಾಗಿ ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ HL ಶಾಮಣ್ಣಗೌಡ್ರವರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸುವಲ್ಲಿ ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಈ ಒಂದು ಪಂದ್ಯಾವಳಿ ವಾಯ್ ಸ್ಪೋರ್ಟ್ಸ್ ಮತ್ತು M9 ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲೂ ಕೂಡ ನೇರ ಪ್ರಸಾರವಾಗ್ತಾ ಇದೆ. ಈಗಾಗಲೇ ದಯವಿಟ್ಟು ಆ ಕೇಬಲ್ಗಳ ಮೇಲೆ ಕುಳಿತಿರುವಂತಹ ಪ್ರೇಕ್ಷಕರು ನೀವು ಸ್ವಲ್ಪ ಹಿಂದೆ ಕುಳಿತುಕೊಳ್ಳಿ. LV ಸ್ಪೋರ್ಟ್ಸ್ ಕ್ಲಬ್ 20, HMD ಕಾಲನಿ ಬಾಯ್ಸ್ 17. 20-17 ಇನ್ ಫೇವರ್ ಆಫ್ LV ಸ್ಪೋರ್ಟ್ಸ್ ಕ್ಲಬ್. ಯಾವುದೇ ಅಂಕ ಇಲ್ಲ. ಥರ್ಡ್ ರೈಡ್ ಡೂ ಆರ್ ಡೈ, ಡಿಸೈಡ್ ರೈಡ್, ಮಾಡು ಇಲ್ಲವೇ ಮಡಿ. ದಾಳಿಯ ವಿಭಾಗದಲ್ಲಿ HMD ಕಾಲನಿ ಬಾಯ್ಸ್ ತಂಡದ ಅರುಣ್ 7 ಆಟಗಾರರ ನಡುವೆ ಕಾದು ನೋಡೋಣ ಒಂದು ಡಿಫೆನ್ಸ್ ಭಾಗದಲ್ಲಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎಂದು. ಸಾಕಷ್ಟು ವೇಗದ ದಾಳಿಯೊಂದಿಗೆ ಅಂಕವನ್ನ ಪಡೆಯಲೇಬೇಕಾದ ಒತ್ತಡ. ಕಿಕ್ನ ಮುಖ್ಯನೂ ಕೂಡ ಅಂಕವನ್ನ ಪಡೆಯುವ ಪ್ರಯತ್ನ. ಆ ಒಂದು ಡಿಫೆನ್ಸ್ ಭಾಗ ರಕ್ಷಣಾತ್ಮಕ ಆಟಕ್ಕೆ ಈ ಬಾರಿ 2 ಅಂಕದ ಸೇರ್ಪಡೆ HMD ಕಾಲನಿ ಬಾಯ್ಸ್ ತಂಡಕ್ಕೆ.
ಥರ್ಡ್ ರೈಡ್ ಡೂ ಆರ್ ಡೈ. ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡಿಸೈಡ್ ರೈಡ್ ಮಾಡು ಇಲ್ಲವೇ ಮಡಿ. ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ 20, HMD ಕಾಲನಿ ಬಾಯ್ಸ್ 19. 1 ಅಂಕದ ಮುನ್ನಡೆಯಲ್ಲಿ ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್. ದ್ವಿತೀಯ ಸೆಮಿಫೈನಲ್ ಪಂದ್ಯ ಅತ್ಯಂತ ರೋಚಕವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ ತಂಡ. ಅಫ್ರೀದ್ ಅದ್ಭುತವಾದ ಹಿಡಿತ, ಸಮ ಬಲ 20 ಸಮ. ದ್ವಿತೀಯ ಸೆಮಿಫೈನಲ್ ಪಂದ್ಯವು ಕೂಡ ಅತ್ಯಂತ ಜಿದ್ದಾಜಿದ್ದಿಯಿಂದ HMD ಕಾಲನಿ ಬಾಯ್ಸ್ ಮತ್ತು ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ ಸಮಬಲ ಹೋರಾಟ. ಈ ಬಾರಿ ದಾಳಿಯ ವಿಭಾಗದಲ್ಲಿ ನಾಗರಾಜ್ 4 ಆಟಗಾರರ ನಡುವೆ ದ್ವಿತೀಯ ಸೆಮಿಫೈನಲ್ ಪಂದ್ಯವು ಕೂಡ ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. ಈಗಾಗಲೇ ಈ ಒಂದು ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಪ್ರೋ ಕಬಡ್ಡಿಯ ತಾರೆಯರಾದ ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಪ್ರತಿಭೆಗಳು ಶ್ರೀಯುತ ಸುಖೇಶ್ ಹೆಗಡೆ ಅವರು ಮತ್ತು ಶ್ರೀಯುತ ಪ್ರಶಾಂತ್ ರೈ ಅವರು ಈ ಒಂದು ಪಂದ್ಯಾವಳಿಯ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ರಾಕೇಶ್ ಯುವ ಪ್ರತಿಭೆ ಒಂದು ಉತ್ತಮವಾದ ಟೋಟಚ್ ನ ಮುಖೇನ ರೈಟ್ ಇನ್ ಜಾಗದಲ್ಲಿದ್ದಂಥ ವಿಶ್ವ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿ ಇದರ ಮೂಲಕ 1 ಅಂಕದ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ 21, HMD ಕಾಲನಿ ಬಾಯ್ಸ್ 20. 21-20. ಈಗಾಗಲೇ ಒಂದು ಉತ್ತಮವಾದ ಹಿಡಿತದೊಂದಿಗೆ ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ ತಂಡ. ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ 22, HMD ಕಾಲನಿ ಬಾಯ್ಸ್ 20. 2 ಅಂಕದ ಮುನ್ನಡೆಯಲ್ಲಿ ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್. ಎರಡನೇ ಸೆಮಿಫೈನಲ್ ಪಂದ್ಯ. ಈ ಒಂದು ಪಂದ್ಯದಲ್ಲಿ ಜಯಶಾಲಿ ಆಗುವಂತಹ ತಂಡ ಈಗಾಗಲೇ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿರುವಂತಹ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿರುದ್ಧ ಫೈನಲ್ ಪಂದ್ಯದ ಅಂತಿಮ ಪಂದ್ಯವನ್ನ ಆಡ್ಲಿಕ್ಕಿದೆ. ಮತ್ತೊಮ್ಮೆ ದಾಳಿಯಲ್ಲಿ ನಾಗರಾಜ್ ಅದ್ಭುತವಾದ ಎಸ್ಕೇಪ್. 1 ಅಂಕ HMD ಕಾಲನಿ ಬಾಯ್ಸ್ ತಂಡಕ್ಕೆ. ಪ್ರತಿಯೊಂದು ದಾಳಿ, ಪ್ರತಿಯೊಂದು ಹಿಡಿತದ ವಿಭಾಗದಲ್ಲೂ ಕೂಡ ಅತ್ಯಂತ ಜಿದ್ದಿಯ ಒಂದು ಪ್ರದರ್ಶನವನ್ನ ಕೂಡ ಗಮನಿಸಬಹುದಾಗಿದೆ. ಯಾಕಂದ್ರೆ ಸ್ಕೋರ್ ಕೂಡ 22 ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ ಆದರೆ 21 HMD ಕಾಲನಿ ಬಾಯ್ಸ್. ಈ ಬಾರಿ ಮಹೇಂದ್ರ ಅವರು ಒಂದು ಮಿಸ್ಟೇಕ್ ಅನ್ನು ಮಾಡಿದ್ರು. ಒಂದು ಹಿಡಿತದ ವಿಭಾಗದಲ್ಲಿ ಬೇಡವಾದ ಹಿಡಿತಕ್ಕೆ ಯಾವುದೇ ರೀತಿಯಾದ ಒತ್ತಡ ಇರಲಿಲ್ಲ, ಆದರೂ ಕೂಡ ಹಿಡಿತಕ್ಕೆ ಮುಂದಾದಂಥ ಸಂದರ್ಭ. ನಾಗರಾಜ್ HMD ಕಾಲನಿ ಬಾಯ್ಸ್ ತಂಡದ ದಾಳಿಗಾರ ಅದ್ಭುತವಾದ ಒಂದು ಪಾದಗಳ ಚಲನೆಯೊಂದಿಗೆ 6 ಆಟಗಾರರ ನಡುವೆ ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ 23, HMD ಕಾಲನಿ ಬಾಯ್ಸ್ 21. ಮತ್ತೊಮ್ಮೆ ದಾಳಿಯಲ್ಲಿ ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಂಜು. 5 ಆಟಗಾರರ ನಡುವೆ ಉತ್ತಮವಾದ ದಾಳಿಯನ್ನು ನಡೆಸ್ತಾ ಇದ್ರೆ ಬಲಿಷ್ಠವಾದ ಆಟಗಾರ ಯುವ ಪ್ರತಿಭೆ ಸಂಜು. ಐದು ಆಟಗಾರರ ನಡುವೆ ದಾಳಿಯನ್ನು ನಡೆಸಿ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ 23, HMD ಕಾಲನಿ ಬಾಯ್ಸ್ 21. ದಾಳಿಯ ವಿಭಾಗದಲ್ಲಿ ಅರುಣ್ ಒಂದು ವೇಗದ ದಾಳಿಯನ್ನು ನಡೆಸ್ತಾ ಇದ್ರು. ಯಾವುದೇ ಅಂಕ ಇಲ್ಲ. ಮಂದಗತಿಯಲ್ಲಿ ಆಟ ಸಾಗ್ತಾ ಇದೆ. ಎರಡು ತಂಡದ ಆಟಗಾರರು ಪಂದ್ಯ ಸಾಗ್ತಾ ಇದ್ದ ಹಾಗೆ ಕೊನೆಯ ಹಂತದಲ್ಲಿ ನಿಧಾನಗತಿಯ ಆಟಕ್ಕೆ ಮುಂದಾಗಿದ್ದಾರೆ. 2 ಅಂಕದ ಮುನ್ನಡೆಯಲ್ಲಿರುವಂತಹ ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ ತಂಡ 23, ಎಲ್ ವಿ ಸ್ಪೋರ್ಟ್ಸ್ ಕ್ಲಬ್ 21, HMD ಕಾಲನಿ ಬಾಯ್ಸ್. ದಾಳಿಯ ವಿಭಾಗದಲ್ಲಿ ಮಧು ಈ ಒಂದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್. ಥರ್ಡ್ ರೈಡ್ ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ ದಾಳಿಯಲ್ಲಿ ನಾಗರಾಜ್. ಓಹೋ
ಅದು ಉತ್ತಮವಾದ ಡೈವಿಂಗ್ ಟ್ಯಾಕಲ್. LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 1 ಅಂಕ ಸೇರ್ಪಡೆ ಆಗಿದೆ. ಇದರೊಂದಿಗೆ 24-21. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡುವಿಲ್ಲವೇ ಮಾಡಿದಾಳಿ. LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೂ ಕೂಡ ಡಿಸೈಡ್ ರೈಡ್. LV ಸ್ಪೋರ್ಟ್ಸ್ ಕ್ಲಬ್ 24, HMD ಕಾಲಿಂಗ್ ಬಾಯ್ಸ್ 21. ಮಧು ಅವರಿಂದ ದಾಳಿ ನಡೀತಾ ಇದೆ. 4 ಆಟಗಾರರ ನಡುವೆ ಸಾಕಷ್ಟು ಬಳ ನುಗ್ಗಿದಂತಹ ಸಂದರ್ಭ. ಉತ್ತಮವಾದ ಒಂದು ಡಿಫೆನ್ಸ್. HMD ಕಾಲಿಂಗ್ ಬಾಯ್ಸ್ ತಂಡಕ್ಕೆ 1 ಅಂಕ. ಇದರೊಂದಿಗೆ ಸ್ಕೋರ್ 24-22 ಇನ್ ಫೇವರ್ ಆಫ್ LV ಸ್ಪೋರ್ಟ್ಸ್ ಕ್ಲಬ್. 24 LV ಸ್ಪೋರ್ಟ್ಸ್ ಕ್ಲಬ್, 22 HMD ಕಾಲಿಂಗ್ ಬಾಯ್ಸ್. HMD ಕಾಲಿಂಗ್ ಬಾಯ್ಸ್ ತಂಡದ ಕಿರಣ್ ಅದು ಉತ್ತಮವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕಾದು ನೋಡೋಣ. 6 ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿರುವಂತಹ ಸಂದರ್ಭ. ಈಗಾಗಲೇ ಹಲವಾರು ಗಣ್ಯಾತಿ ಗಣ್ಯರು ಈ ಒಂದು ಸೆಮಿಫೈನಲ್ ಪಂದ್ಯದ ವೀಕ್ಷಣೆಯನ್ನ ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರ ಒಂದು ಸಂಘಟನಾ ಶಕ್ತಿಯೊಂದಿಗೆ 3 ದಿನಗಳ ಕಾಲ ಅದ್ದೂರಿಯಾದ ಕಬಡ್ಡಿ ಪಂದ್ಯಾವಳಿ ಇದುವರೆಗೆ ಅತ್ಯಂತ ಯಶಸ್ವಿಯಾಗಿ ಹಲವಾರು ಪ್ರೇಕ್ಷಕರ ಒಂದು ಸಮ್ಮುಖದಲ್ಲಿ ನಮ್ಮ ಭಾರತೀಯ ದೇಶೀಯ ಕ್ರೀಡೆಯಾದ ಒಂದು ಕಬಡ್ಡಿಯ ರಸದೌತಣವನ್ನ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. 2 ಅಂಕ. ಅಫ್ರಿದಿ ಅವರಿಂದ ಅಡ್ವಾನ್ಸ್ ಟ್ಯಾಕಲ್. ಸಾಕಷ್ಟು ಮಿಡ್ ಲೈನ್ ನ ಸಮೀಪದಲ್ಲಿ ಟ್ಯಾಕಲ್ ಅನ್ನು ಮಾಡೋದಕ್ಕೆ ಹೋದ್ರು. ಸಪೋರ್ಟ್ ಕೂಡ ಮಾಡೋದಕ್ಕೆ ಬಂದಂತ ವಿಶ್ವ ಅವರು ಕೂಡ ಔಟ್ ಆಗಿದ್ದಾರೆ. 2 ಅಂಕದ ಸೇರ್ಪಡೆ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. LV ಸ್ಪೋರ್ಟ್ಸ್ ಕ್ಲಬ್ 26, HMD ಕಾಲಿಂಗ್ ಬಾಯ್ಸ್ 22. 26. ಓಹೋ, ಒಂದು ಉತ್ತಮವಾದ ಹಿಡಿತ. ಒಂದು ಖಾಲಿ ಜಾಗವನ್ನು ಬಳಸಿಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನವನ್ನು ನಡೆಸಿದ್ರು. ಆದ್ರೆ ಒಂದು ಹಿಡಿತದಲ್ಲಿ ಯಶಸ್ಸು. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಸಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಲ್ಲೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯ ವಿಭಾಗದಲ್ಲಿ ಸಂಜು. 2 ಆಟಗಾರರ ನಡುವೆ ಓಹೋ, ಅದ್ಭುತವಾದ ದಾಳಿ. 2+2, 4 ಅಂಕದ ಸೇರ್ಪಡೆ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. LV ಸ್ಪೋರ್ಟ್ಸ್ ಕ್ಲಬ್ 31, HMD ಕಾಲಿಂಗ್ ಬಾಯ್ಸ್ 22. 9 ಅಂಕದ ಮುನ್ನಡೆಯಲ್ಲಿರುವಂತಹ LV ಸ್ಪೋರ್ಟ್ಸ್ ಕ್ಲಬ್. ಈ ಬಾರಿ ಕೂಡ LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಡಿಫೆನ್ಸ್ ಭಾಗದಲ್ಲಿ ಯಶಸ್ವಿಯಾದ ಒಂದು ಟ್ಯಾಕಲ್. LV ಸ್ಪೋರ್ಟ್ಸ್ ಕ್ಲಬ್ 32, HMD ಕಾಲಿಂಗ್ ಬಾಯ್ಸ್ 22. 32-22 ಇನ್ ಫೇವರ್ ಆಫ್ LV ಸ್ಪೋರ್ಟ್ಸ್ ಕ್ಲಬ್. ಒಂದು ಅದ್ಭುತವಾದ ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ 10 ಅಂಕದ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದ LV ಸ್ಪೋರ್ಟ್ಸ್ ಕ್ಲಬ್ ತಂಡ. ಈ ಬಾರಿ ಮತ್ತೊಮ್ಮೆ ದಾಳಿಯ ವಿಭಾಗದಲ್ಲಿ HMD ಕಾಲಿಂಗ್ ಬಾಯ್ಸ್ ತಂಡದ ಕಿರಣ್. ಒಂದು ಬೋನಸ್ ಅಂಕ HMD ಕಾಲಿಂಗ್ ಬಾಯ್ಸ್ ತಂಡಕ್ಕೆ. LV ಸ್ಪೋರ್ಟ್ಸ್ ಕ್ಲಬ್ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ. 2 ತಂಡದ ನಾಯಕರ ಗಮನಕ್ಕೆ 32-23 LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. LV ಸ್ಪೋರ್ಟ್ಸ್ ಕ್ಲಬ್ 32, HMD ಕಾಲಿಂಗ್ ಬಾಯ್ಸ್ 23. 32-23. ಒಂದು ಬೋನಸ್ ಅಂಕ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. 33-23 LV ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಆಯೋಜಿಸಿದಂತಹ ಅದ್ದೂರಿಯಾದ ಕಬಡ್ಡಿ ಪಂದ್ಯಾವಳಿ.
ದಾಳಿಯ ವಿಭಾಗದಲ್ಲಿ ನಾಗರಾಜ್ ಯಾವುದೇ ಅಂಕ ಇಲ್ಲ, ಅದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇರುವಂತ 33 LV ಸ್ಪೋರ್ಟ್ಸ್ ಕ್ಲಬ್, 23 HMD ಕಾಲಿಂಗ್ ಬಾಯ್ಸ್. 33-23. ಹತ್ತು ಅಂಕದ ಮುನ್ನಡೆಯಲ್ಲಿರುವಂತಹ LV ಸ್ಪೋರ್ಟ್ಸ್ ಕ್ಲಬ್ ತಂಡ ಹತ್ತು ಅಂಕದ ಮುನ್ನಡೆಯಲ್ಲಿರುವಂತಹ LV ಸ್ಪೋರ್ಟ್ಸ್ ಕ್ಲಬ್ ತಂಡ ಈಗಾಗಲೇ ಈ ಒಂದು ಪಂದ್ಯಾವಳಿಗೆ ಸಾಕಷ್ಟು ಪ್ರೇಕ್ಷಕರು ಸಂಖ್ಯೆಯಲ್ಲಿ ಆಗಮಿಸಿ ಪಂದ್ಯಾವಳಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಅದ್ಭುತವಾದ ಪಂದ್ಯಾವಳಿ. ಈಗಾಗಲೇ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಫೈನಲ್ ಹಂತಕ್ಕೆ ಪ್ರವೇಶಾತಿಯನ್ನು ಪಡ್ಕೊಂಡಿದೆ. ಈ ಒಂದು ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ವಿಜಯಶಾಲಿಯಾಗುವಂತಹ ತಂಡ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿರುದ್ಧ ಅಂತಿಮ ಪಂದ್ಯಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳಲಿಕ್ಕಿದೆ. ಕಾದು ನೋಡೋಣ ಈ ಒಂದು ಪಂದ್ಯಾವಳಿಯ ವಿಜೇತ ತಂಡ ಯಾವ ತಂಡ ಆಗುತ್ತೆ ಎಂದು. ಒಂದು ಉತ್ತಮವಾದ ಹಿಡಿತ, ಒಂದು ಬೋನಸ್ ಅಂಕ HMD ಕಾಲಿಂಗ್ ಬಾಯ್ಸ್ ತಂಡಕ್ಕೆ, ಹಾಗೆ ಒಂದು ಟ್ಯಾಕಲ್ ಪಾಯಿಂಟ್ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. ಓಹೋ, ಒಂದು ಉತ್ತಮವಾದ ದಾಳಿ, 2 ಅಂಕ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. LV ಸ್ಪೋರ್ಟ್ಸ್ ಕ್ಲಬ್ 36, HMD ಕಾಲಿಂಗ್ ಬಾಯ್ಸ್ 24. ಈ ಬಾರಿ ದಾಳಿಯ ವಿಭಾಗದಲ್ಲಿ HMD ಕಾಲಿಂಗ್ ಬಾಯ್ಸ್ ತಂಡದ ನಾಗರಾಜ್, ಒಂದು ಉತ್ತಮವಾದ ಹಿಡಿತ, ಮತ್ತೊಂದು ಅಂಕ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠವಾಗಿರುವಂತಹ LV ಸ್ಪೋರ್ಟ್ಸ್ ಕ್ಲಬ್ ತಂಡ. ಸೂಪರ್ ಟೆಕಲ್ ಆನ್ ಆಗಿದೆ 2 ಆಟಗಾರರ ನಡುವೆ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ. 2 ಮಿನಿಟ್ ಕಾ ಖೇಲ್ ಅಭಿ ಬಾಕಿ ಹೈ. ಸೂಪರ್ ಟೆಕಲ್ ಆನ್ ಆಗಿದ್ದಂತ ಸಂದರ್ಭದಲ್ಲಿ ರಾಕೇಶ್ ಒಂದು ಉತ್ತಮವಾದ ದಾಳಿಯೊಂದಿಗೆ 1 ಅಂಕ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಈ ಬಾರಿ ದಾಳಿಯಲ್ಲಿ HMD ಕಾಲಿಂಗ್ ಬಾಯ್ಸ್ ತಂಡದ ಶಂಕರ್ ಮಂಜು ಅವರಿಂದ ಉತ್ತಮವಾದ ಒಂದು ಬ್ಲಾಕ್ ಹಾಗೂ ಡ್ಯಾಶ್ ನೊಂದಿಗೆ 1+2 3 ಪಾಯಿಂಟ್ LV ಸ್ಪೋರ್ಟ್ಸ್ ಕ್ಲಬ್. LV ಸ್ಪೋರ್ಟ್ಸ್ ಕ್ಲಬ್ 41, HMD ಕಾಲಿಂಗ್ ಬಾಯ್ಸ್ 24 ಅಂಕದೊಂದಿಗೆ ಈಗಾಗಲೇ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿರುವಂತಹ LV ಸ್ಪೋರ್ಟ್ಸ್ ಕ್ಲಬ್ ತಂಡ ಈ ಒಂದು ಪಂದ್ಯದ ಸಮಯ ಕೂಡ ಮುಕ್ತಾಯದ ಒಂದು ಹಂತಕ್ಕೆ ಬರ್ತಾ ಇರೋದ್ರಿಂದ HMD ಕಾಲಿಂಗ್ ಬಾಯ್ಸ್ ತಂಡದ ಆಟಗಾರರು ಕೂಡ ಈ ಒಂದು ಪಂದ್ಯದ ಮೇಲೆ ನಿಧಾನಗತಿಯ ಆಟಕ್ಕೆ ಮುಂದಾಗಿದ್ದಾರೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ. ಒಂದು ಉತ್ತಮವಾದ ಹಿಡಿತ, ಮತ್ತೊಂದು ಅಂಕ LV ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದಂತ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಸೆಮಿಫೈನಲ್ ಪಂದ್ಯದ ಅಂತಿಮ ಕ್ಷಣದಲ್ಲಿ, ಇನ್ನೇನು ಕೆಲವೇ ಕ್ಷಣದಲ್ಲಿ ಫೈನಲ್ ಪಂದ್ಯ ಕೂಡ ಆರಂಭವಾಗಲಿಕ್ಕಿದೆ. ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾದ ಕಬಡ್ಡಿ ಪಂದ್ಯಾವಳಿ.